ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 6/15/24ರಂದು ಜನಿಸಿದವರ ಗುಣ ಸ್ವಭಾವ ಹೇಗಿದೆ ಎಂದು ನೋಡೋಣ ಬನ್ನಿ. ಇವರು ತುಂಬಾ ಸುಂದರ ಹಾಗೂ ಆಭರಣ ಪ್ರಿಯರು. ಇವರಿಗೆ ಸಂಗೀತ ಕಲೆಯಲ್ಲಿ ಆಸಕ್ತಿ ಜಾಸ್ತಿ. ಇವರು ಕನ್ನಡಿ ಮುಂದೆ ಕಾಲ ಕಳೆಯೋದೇ ಜಾಸ್ತಿ. ಇವರು ಅಲಂಕ ಪ್ರಿಯರು. ಯಾವುದೇ ಕೆಲಸವನ್ನು ಸಹ ನೀಟಾಗಿ ಮಾಡ್ತಾರೆ. ಕಣ್ಣಿಗೆ ಕಂಡಿದ್ದು ಬೇಕು ಅನ್ನುವ ಸ್ವಭಾವ. ಸ್ವಚ್ಛತೆ ಶುಭ್ರತೆ ಜಾಸ್ತಿ. ಇವರು ನಾಚಿಕೆ ಸ್ವಭಾವದವರು. ಶಾಪಿಂಗ್ ಮಾಡಿದರೆ ದುಬಾರಿ ವಸ್ತು ತಗೋತಾರೆ. ಆಸೆ ಜಾಸ್ತಿ. ವಯಸ್ಸಾದಂತೆ ದಪ್ಪ ಆಗ್ತಾರೆ. ಪ್ರಾಪಂಚಿಕ ಸುಖಭೋಗದಲ್ಲಿ ಆಸಕ್ತಿ. ಕಣ್ಣುಗಳು ಆಕರ್ಷಕ. ಇವರಿಗೆ ತಾಳ್ಮೆ ಸಹನೆ ಜಾಸ್ತಿ. ಹುಡುಗರಾದರೆ ಹುಡುಗಿ ಹಾಗೆ ಧ್ವನಿ ಮಾಡ್ತಾರೆ. ಸಹಾಯ ಮಾಡುವ ಗುಣ ಜಾಸ್ತಿ. ಯಾವುದೇ ವಸ್ತು ಖರೀದಿ ಮಾಡಿದರೂ ಚೌಕಾಸಿ ಮಾಡೋಲ್ಲ. ಇವರು ಏನೇ ಮಾಡಿದರೂ ಡಿಫರೆಂಟ್. ಯಾವುದೇ ಯೋಜನೆಗೆ ಖರ್ಚು ಜಾಸ್ತಿ. ನೋಡಿದ್ರಲ್ಲ 6/15/24ರ ಗುಣ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಕಠಿಣ ಸಮಸ್ಯೆ ಇದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. ದಿನಾಂಕ 6/15/24ರಂದು ಜನಿಸಿದವರ ಗುಣ ಸ್ವಭಾವ ಹೇಗಿದೆ ಎಂದು ನೋಡೋಣ ಬನ್ನಿ. ಇವರು ತುಂಬಾ ಸುಂದರ ಹಾಗೂ ಆಭರಣ ಪ್ರಿಯರು. ಇವರಿಗೆ ಸಂಗೀತ ಕಲೆಯಲ್ಲಿ ಆಸಕ್ತಿ ಜಾಸ್ತಿ. ಇವರು ಕನ್ನಡಿ ಮುಂದೆ ಕಾಲ ಕಳೆಯೋದೇ ಜಾಸ್ತಿ. ಇವರು ಅಲಂಕ ಪ್ರಿಯರು. ಯಾವುದೇ ಕೆಲಸವನ್ನು ಸಹ ನೀಟಾಗಿ ಮಾಡ್ತಾರೆ. ಕಣ್ಣಿಗೆ ಕಂಡಿದ್ದು ಬೇಕು ಅನ್ನುವ ಸ್ವಭಾವ. ಸ್ವಚ್ಛತೆ ಶುಭ್ರತೆ ಜಾಸ್ತಿ. ಇವರು ನಾಚಿಕೆ ಸ್ವಭಾವದವರು. ಶಾಪಿಂಗ್ ಮಾಡಿದರೆ ದುಬಾರಿ ವಸ್ತು ತಗೋತಾರೆ. ಆಸೆ ಜಾಸ್ತಿ. ವಯಸ್ಸಾದಂತೆ ದಪ್ಪ ಆಗ್ತಾರೆ. ಪ್ರಾಪಂಚಿಕ ಸುಖಭೋಗದಲ್ಲಿ ಆಸಕ್ತಿ. ಕಣ್ಣುಗಳು ಆಕರ್ಷಕ. ಇವರಿಗೆ ತಾಳ್ಮೆ ಸಹನೆ ಜಾಸ್ತಿ. ಹುಡುಗರಾದರೆ ಹುಡುಗಿ ಹಾಗೆ ಧ್ವನಿ ಮಾಡ್ತಾರೆ. ಸಹಾಯ ಮಾಡುವ ಗುಣ ಜಾಸ್ತಿ. ಯಾವುದೇ ವಸ್ತು ಖರೀದಿ ಮಾಡಿದರೂ ಚೌಕಾಸಿ ಮಾಡೋಲ್ಲ. ಇವರು ಏನೇ ಮಾಡಿದರೂ ಡಿಫರೆಂಟ್. ಯಾವುದೇ ಯೋಜನೆಗೆ ಖರ್ಚು ಜಾಸ್ತಿ. ನೋಡಿದ್ರಲ್ಲ 6/15/24ರ ಗುಣ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಕಠಿಣ ಸಮಸ್ಯೆ ಇದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ.